ನನ್ನ ಮಗಳಿಗೆ ಸರ್ಪ್ರೈಸ್ ಆಗಿ ಇದನ್ನ ತರಿಸ್ದೆ. ಇದು ನೋಡಿದ್ಮೇಲೆ ನೀವು ಕೂಡ ಲಿಂಕನ್ನು ಕೇಳ್ತೀರಾ ಅನಿಸುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾನು ಇವತ್ತು ಕೂಡ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮುಗಿದ ಮೇಲೆ, ಮನೆಯದೆಲ್ಲ ಕೆಲಸ ಮುಗಿದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೆ. ಸ್ಕಿನ್ ಕೇರಲ್ಲಿ ಇವಾಗ ಪ್ರೆಸೆಂಟ್ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಮಾಮಾ ಅರ್ಥದ್ದು ಸ್ಕಿನ್ ಕರೆಕ್ಟ್ ಫೇಸ್ ಸಿರಮ್ಮು ಜೊತೆಗೆ ಮಾಯಶ್ಚರೈಸರ್ ಖಾಲಿಯಾಗಿತ್ತು ಅಂತ ಹೇಳಿ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋ ನೋಡಿದಾಗ ಒಬ್ಬರು ಕೇಳ್ತಾ ಇದ್ರು ಅಲೋವೆರಾ ಜೆಲ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಮಾಯಶ್ಚರೈಸರ್ ಇರಲಿಲ್ಲ, ಖಾಲಿಯಾಗಿತ್ತು. ಆರ್ಡರ್ ಮಾಡಿದ್ದೆ, ಅದು ಬರೋವರೆಗೂ ಟೈಮ್ ಬೇಕಲ್ವ, ಹಾಗಾಗಿ ಇವಾಗ ಸದ್ಯಕ್ಕೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಏನು ಸನ್ಸ್ಕ್ರೀನ್ ಅಂತೂ ಪಕ್ಕ ಇದ್ದೇ ಇರುತ್ತೆ, ಯಾಕಂದರೆ ನನ್ನ ಸ್ಕಿನ್ ತುಂಬ ಹಾಳಾಗಿರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡೇ ಮಾಡ್ತೀನಿ. ಬಟ್ ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಸನ್ಸ್ಕ್ರೀನು ನನಗೆ ಸ್ವಲ್ಪ ಬ್ಲ್ಯಾಕ್ ಅನ್ನಿಸ್ತಾ ಇದ್ದೀನಿ ಅಂತ ನನಗೂ ಅನ್ನಿಸ್ತು. ಯಾಕಂದರೆ ನಮ್ಮ ಅಕ್ಕಂಗೆ ಕೊಟ್ಟಿದ್ದೆ, ನಾನು ಅಲ್ಲಿವರೆಗೂ ಅಬ್ಸರ್ವ್ ಮಾಡಿರಲಿಲ್ಲ. ಯಾಕಂದರೆ ಊರಿಗೆ ಹೋಗಿದ್ವಿ ಬೋರ್ ಕೊರ್ಸೋದಕ್ಕೆ ಅಂತ. ಆವಾಗ ಟ್ಯಾನ್ ಆಗಿದ್ದೆ, ಅದಕ್ಕೆ ನಾನು ಬ್ಲ್ಯಾಕ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸನ್ಸ್ಕ್ರೀನಿಂದನೂ ಸ್ವಲ್ಪ ಬ್ಲ್ಯಾಕ್ ಅನಿಸ್ತಾ ಇದ್ದೀನಿ ಅಂತ ಅನ್ನಿಸ್ತು. ಬಟ್ ಇವಾಗ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ, ಅದು ಬರೋವರೆಗೂ ನನಗೆ ವಿಧಿ ಇಲ್ದಲೇ ಅದೇ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ರೆಡಿ ಆಗಿಬಿಟ್ಟು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೂ ತಿಂಡಿ ಕೊಟ್ಟು ನಾನು ತಿಂಡಿ ಮುಗಿಸ್ಕೊಂಡು ಇವಾಗ ಸ್ಟಿಚಿಂಗಿಗೆ ಅಂತ ಕುತ್ಕೊಂಡಿದ್ದೀನಿ. ಇವತ್ತು ಟಾರ್ಗೆಟ್ ಅಂತೂ ಇತ್ತು, ಬಟ್ ಎಷ್ಟು ಹೊಲಿತೀನಿ ಅಂತ ಹೇಳಿ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಯಾವುದೂ ಅಂದ್ಕೊಂಡಂಗೆ ಆಗೋದಿಲ್ಲ, ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇರೋದು. ಯಾಕೆ ಹಿಂಗೆ ಹೇಳ್ತಿದ್ದೆ ಅಂದ್ಕೋಬೇಡಿ, ಯಾಕಂದರೆ 3 ಬ್ಲೌಸು ಟಾರ್ಗೆಟ್ ಇತ್ತು, ಇವತ್ತು 2 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋದಕ್ಕಾಗಿದ್ದು. ಇವಾಗ ಸ್ಟಿಚಿಂಗಿಗೆ ಅಂತ ಕುತ್ಕೊಂಡಿದ್ದೆ, ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನನ್ನ ಮಗಳಿಗೆ ಅಂತ ಹೇಳಿ ಈ ಪಾರ್ಸಲನ್ನು ತರಿಸಿದ್ದು. ಇದನ್ನು ನೋಡಿದ್ಮೇಲೆ ನೀವು ಲಿಂಕ್ ಅಂತ ಕೇಳ್ತೀರಾ, ನನಗೆ ಗೊತ್ತು. ಬಟ್ ನಾನು ಇದನ್ನು ಲಿಂಕನ್ನು ಶೇರ್ ಮಾಡೋದಕ್ಕೆ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ ಎಲ್ಲಿ ಏನು ಎತ್ತ ಅಂತ ಹೇಳಿ ಲಿಂಕನ್ನು ಶೇರ್ ಮಾಡೋಕ್ಕಾಗಲ್ಲ. ಇದೇನಾದರೂ ಬೇಕು ಈ ಪ್ರಾಡಕ್ಟ್ ಅಂತ ಅಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿಂದ ತರಿಸ್ತೆ ಅಂತ ಶೇರ್ ಮಾಡ್ತೀನಿ. ನನಗಂತೂ ಸಖತ್ ಇಷ್ಟ ಆಗೋಯ್ತು ಕ್ವಾಲಿಟಿ. ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು. ಅವಳು ಸೈಜ್ ದೊಡ್ಡದಾಯಿತು ಅಂತ ಹೇಳ್ತಾ ಇದ್ದಿದ್ದು. ಬಟ್ ಅದು ವೇರ್ ಮಾಡೋದಕ್ಕೆ ನಂಗೆ ಬರಲ್ವಾ ಅಂತೇಳಿ ಆಮೇಲೆ ನಗಾಡ್ತಾ ಇದ್ಲು. ಅವಳಿಗೂ ತುಂಬ ಖುಷಿ ಆಯಿತು. ಅವಳಿಗೆ ಆ ಕಲರ್, ಇನ್ನೊಂದು ಕಲರ್ ಇದೆಯಲ್ಲ, ಅದನ್ನು ಅವಳಿಗೆ ತರಿಸಿರೋದು. ಇದನ್ನು ನನಗೆ ಯಾಕೋ ಈ ಕಲರ್ ಇಷ್ಟ ಆಯಿತು, ಅದನ್ನು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಿಮಗೇನಾದರೂ ಇದ್ರ ಡೀಟೇಲ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಅಂದ್ಕೊಂಡಂಗೆ ಇವತ್ತು 2 ಬ್ಲೌಸನ್ನು ಮಾತ್ರನೇ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಅಂದರೆ ಅರ್ಜೆಂಟ್ ಇದ್ದಿದ್ದು, ಹಂಗಾಗಿ ಇದಿಷ್ಟೇ 2 ಅರ್ಜೆಂಟ್ ಇದ್ದಿದ್ದು ಅಂತ 2 ಮಾತ್ರ ಸ್ಟಿಚ್ ಮಾಡಿದೆ. ನನಗೆ ಕೂಡ ಫುಲ್ ಹೆವಿ ಆಯಿತು ಅಂತಂದರೆ ನೆಕ್ಸ್ಟ್ ಡೇಗೆ ಮತ್ತೆ ಸ್ಟಿಚ್ ಮಾಡೋ ಮೂಡಿರಲ್ಲ, ಹಾಗಾಗಿ ಸ್ವಲ್ಪ ತೀರಾ ಹೆವಿ ಆಗದೆ ಇರೋ ಥರ ನಾನು ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಈ 2 ಬ್ಲೌಸನ್ನು ಸ್ಟಿಚ್ ಮಾಡಿ ಮುಗಿಸಿ ಇವಾಗ ನೆಕ್ಸ್ಟ್ ಡೇಗೆ ಇದೊಂದು ಸ್ವಲ್ಪ ರೆಡಿ ಮಾಡಿ ಎತ್ತಿಟ್ಕೊಂಡು ಇವಾಗ ಇಲ್ಲಿಗೆ ಇವತ್ತಿನ ದಿನ ನಾನು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ.